ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಇಷ್ಟಪಡುವಂಥ ಒಂದು ಒಳ್ಳೆ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನ್ಯೂ ಇಯರ್ ದಿನ. ಅದು ನನ್ನ ಒಂದು ಕ್ಲೋಸೆಸ್ಟ್ ಫ್ರೆಂಡ್ಸ್ಗೆ ಕಾಲ್ ಮಾಡಿಬಿಟ್ಟು ನ್ಯೂ ಇಯರ್ ಸ್ಪೆಷಲ್ ಆಗಿ ನಾನು ಅವ್ರಿಗೆ ಒಂದೊಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದೆ. ಆವಾಗ ನಾನು ಹೇಳಿದ್ದೆ ಅವ್ರಿಗೆ, ನಾನು ನಿಮಗೆ ಸಾಂಗ್ ಡೆಡಿಕೇಟ್ ಮಾಡ್ತೀನಿ ನ್ಯೂ ಇಯರ್ ಪ್ರಯುಕ್ತ, ನೀವು ನನಗೆ 100 ರೂಪಾಯಿ ಒಂದು ಫೋನ್ಪೇಯನ್ನು ಮಾಡಬೇಕು ಅಂತ ಹೇಳಿದ್ದೆ. ಸೊ ನೀವು ಮಾಡುವಂಥ ಅಮೌಂಟನ್ನು ನಾನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಬಳಸ್ತೀನಿ, ಜೊತೆಗೆ ನಾನೊಂದಷ್ಟು ಹಣವನ್ನು ಅದಕ್ಕೆ ಸೇರಿಸಿ ಏನಾದರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ನನ್ನ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ನಾನು ಅವತ್ತು ಅರ್ನ್ ಮಾಡಿರುವಂತಹ ದುಡ್ಡು 1200 ರೂಪಾಯಿ. ಕೆಲವರು ಅವ್ರಿಗೆ ಇಷ್ಟ ಬಂದು ಹಾಗೆ ಹಾಕಿದ್ದಾರೆ. ನನ್ನ ಟಾರ್ಗೆಟ್ ಇದ್ದಿದ್ದು 100 ರೂಪಾಯಿ, ಪ್ರತಿಯೊಬ್ಬರು 100 ರೂಪಾಯಿ ಪೇ ಮಾಡಲೇಬೇಕು ಅಂತ ಹೇಳಿದೆ. ಬಟ್ ಕೆಲವರು ಪೇ ಮಾಡಿದ್ದಾರೆ. ಯಾರ್ಯಾರು ಅಂತ ಹೇಳ್ತೀನಿ. ವಿನಯ್ ಅಂತ ಅವರು 500 ಪೇ ಮಾಡಿದರು, ನವೀನ್ 300 ಪೇ ಮಾಡಿದರು, ಆ್ಯಂಡ್ ಮಮತಾ ದೇವ್ ವ್ಲಾಗ್ಸ್ ಅಂತ ಇದ್ದಾರೆ, ಅವರು 100 ರೂಪಾಯಿ, ಶ್ರೀ ಕಿಚನ್ ಅಂತಿದ್ದಾರೆ, ಅವರು 100 ರೂಪಾಯಿ, ರೂಪಾ ದೇವರಾಜ್ ಅಂತಿದ್ದಾರೆ, ಅವರು ಸಹ 100 ರೂಪಾಯಿನ ಪೇ ಮಾಡಿದರು. ಮತ್ತು ನಂದಿನಿ ಅಮ್ಮ ಅಂತ ಅವರು ಕೂಡ 100 ರೂಪಾಯಿನ ಪೇ ಮಾಡಿದರು. ಇಷ್ಟು ಜನದ ಅಮೌಂಟ್ ನನಗೆ ಬಂದಿತ್ತು. ಸೊ ಹಾಗಾಗಿ ಅದೆಲ್ಲ ಸೇರಿ 1200 ರೂಪಾಯಿ ನನಗೆ ಕಲೆಕ್ಟ್ ಆಗಿತ್ತು. ಅದನ್ನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದ ಮೇಲೆ ನಾನು ಅದನ್ನು ಮಾಡಬೇಕು, ಬೇಗನೆ ಮಾಡಬೇಕಿತ್ತು. ಬಟ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗಲಿಲ್ಲ. ಬಟ್ ಇವಾಗ ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ, ನಾನು ಒಬ್ರಿಗೆ ಯಾರಿಗಾದರೂ ಒಂದು ತಿಂಗಳಿಗೆ ಆಗೋಷ್ಟು ರೇಷನ್ನ ಕೊಡ್ಸೋಣ. ಈಗ ಅವ್ರು 1200 ರೂಪಾಯಲ್ಲಿ ಏನು ಬರುತ್ತೋ ಅದನ್ನು ಪ್ಲಸ್ ನಾನೊಂದಷ್ಟು ರೇಷನ್ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡಿ ರೇಷನನ್ನು ತಂದಿದ್ದೀನಿ. 1200 ರೂಪಾಯಲ್ಲಿ ಏನೇನು ರೇಷನ್ ಬಂದಿದೆ ಅನ್ನೋದನ್ನ ಫಸ್ಟು ತೋರಿಸ್ತೀನಿ. ಆಮೇಲೆ ನಾನು ಏನು ಕೊಡಿಸ್ತಾ ಇದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ ಈಗ ಒಂದೊಂದಾಗಿ ಅವ್ರು ಕೊಟ್ಟಿರುವಂಥ, ನನ್ನ ಫ್ರೆಂಡ್ಸ್ ಕೊಟ್ಟಿರುವಂಥ ಅಮೌಂಟಲ್ಲಿ ನಾನು ಏನೇನು ರೇಷನ್ನ ತರಿಸಿದ್ದೀನಿ, ಅದು ಕೊಡೋರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡೋಣ. ನಾನು ಅದನ್ನು ನಮ್ಮ ರೋಡ್ ಕಸ ಗುಡಿಸೋ ಅಜ್ಜಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ, ಸಂಡೇ ನಾನು ಮನೇಲಿ ಇರ್ತೀನಿ, ಬಂದು ನೀವು ರೇಷನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ. ಅವ್ರು ಬಂದಾಗ ಒಂದು ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ. ಬಟ್ ಏನು ತಂದಿದ್ದೆ ಅನ್ನೋದು ನಾವು ಒಂದು ತೋರಿಸೋಣ. ಯಾಕಂದರೆ ಇದು ಬೇರೆಯವರು ಕೂಡ ನನಗೆ ಹಣವನ್ನು ಹಾಕಿದ್ರಲ್ವ, ಅವ್ರಿಗೆ ಯಾವುದೇ ರೀತಿ ಸಂದೇಹ ಇರಬಾರ್ದು. ನನ್ನ ಮೇಲೆ ನಂಬಿಕೆ ಇದೆ, ಆದರೂ ಒಂದು ಕ್ಲಾರಿಟಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ 1200 ರೂಪಾಯಲ್ಲಿ ಏನೆಲ್ಲ ರೇಷನ್ ತಂದಿದೆ ಅಂತ ತೋರಿಸ್ತೀನಿ. ನನಗೆ ಅವರಿಂದ ಬಂದಿರೋ ಹಣ 1200 ರೂಪಾಯಿ, 1295 ರೂಪಾಯಿ ಆಗಿದೆ. ಆ 95 ರೂಪಾಯಿ ಸಪ್ರೇಟ್ ಇರಲಿ. ಅದಲ್ಲದೆ ನಾನು ಕೂಡ ಒಂದಷ್ಟು ನನ್ನ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದೀನಿ. ನನ್ನ ಕೈಲಾದಂಥ ರೇಷನ್ ನಾನು ಸಪ್ರೇಟ್ ತರಿಸಿದ್ದೀನಿ. ಅದು ಏನು ತರಿಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಈಗ ಫಸ್ಟು ಫ್ರೆಂಡ್ಸ್ ಎಲ್ಲ ಹಾಕಿರೋ ದುಡ್ಡಲ್ಲಿ ಏನೆಲ್ಲ ತಂದಿದ್ದೀನಿ ಅದನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ, ಅವ್ರು ಕೊಟ್ಟಿರೋ 1200 ರೂಪಾಯಿ ನಂದು ಇಲ್ಲಿದೆ. 1315 ರೂಪಾಯಿ ಆಗಿದೆ ಈ ಕಡೆ ರೇಷನಲ್ಲಿ. ಅಲ್ಲಿ 115 ರೂಪಾಯಿ ನಾನು ಹಾಕಿದ್ದೀನಿ. ಟೋಟಲ್ ಬಿಲ್ ಬಂದು ಈ ಕಡೆದ್ದು ನಾನು ತರಿಸಿರೋದು ರೈಸ್ 10 kg, ಗೋಧಿ ಹಿಟ್ಟು 5 kg, ಪ್ಯಾಕೆಟಷ್ಟು ಆಯಿಲು, ಅಡುಗೆ ಆಯಿಲನ್ನು ತರಿಸಿದ್ದೀನಿ. ಟೋಟಲ್ ಆಗಿ 2635 ರೂಪಾಯಿ ಬಿಲ್ ಆಗಿದೆ. ಇಲ್ಲಿ 1200 ಡಿವೈಡೆಡ್ ಬೈ ಮಾಡಿದರೆ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅನ್ನೋ ಕ್ಯಾಲ್ಕುಲೇಷನ್ ನಿಮಗೆ ಸಿಗುತ್ತೆ. ಟೋಟಲಾಗಿ 2635 ರೂಪಾಯಿ ರೇಷನ್ನ ನಾನು ಒಬ್ಬರಿಗೆ ಅಜ್ಜಿಗೆ ಕೊಡಿಸ್ತಾ ಇದ್ದೀನಿ. ನೋಡಿ, 1 kg ಶಾವಿಗೆನ ತಗೊಂಡಿದ್ದೀನಿ. ಇದು ಡೈಲಿ ಬ್ರೇಕ್ಫಾಸ್ಟಿಗೆ ಯೂಸ್ ಆಗುತ್ತೆ ಅವ್ರಿಗೆ ಅಂತ. ಹಾಳಾಗುವಂಥದ್ದನ್ನು ತರಿಸಿಲ್ಲ, ಸ್ವಲ್ಪ ಬೇಗ ಅವ್ರಿಗೆ ಯೂಸ್ ಆಗುವಂಥದ್ದನ್ನೇ ಕೊಡ್ತಾ ಇದ್ದೀನಿ. 1 kg ಶಾವಿಗೆ, ಇದೆಲ್ಲ ಫ್ರೆಂಡ್ಸ್ ನನಗೆ ಕಳಿಸಿರೋ ದುಡ್ಡಲ್ಲಿ ತರಿಸಿರೋದು. 1 kg ಶಾವಿಗೆ ಆ್ಯಂಡ್ 1 kg ಅಷ್ಟು ರಾಗಿ ಹಿಟ್ಟು, 1 kg ಹೆಸರು ಕಾಳು, 1 kg ತೊಗರಿಬೇಳೆ, 1 kg ಹೆಸರು ಬೇಳೆ, 1 kg ಕಡಲೆಕಾಯಿ ಬೀಜ, 1 kg ಹುರುಳಿಕಾಳು, 1 kg ಬನ್ಸಿ ರವೆ ತರಿಸಿದ್ದೀನಿ, 1 kg ಸಕ್ಕರೆ, 1 kg ಬೆಲ್ಲ, 1 kg ಅವಲಕ್ಕಿ, 1 kg ಅಲಸಂದೆ ಕಾಳು.
ಇದಿಷ್ಟು ರೇಷನ್. ನನ್ನ ಫ್ರೆಂಡ್ಸ್ ನನಗೇನು 1200 ರೂಪಾಯಿ ಹಾಕಿದ್ರಲ್ವ, ಆ ದುಡ್ಡಲ್ಲಿ ತರಿಸಿರುವಂಥದ್ದು ಇದು. ಈಗ ನಾನು ಏನು ಕೊಡಿಸ್ತಾ ಇದ್ದೀನಿ, ಇಷ್ಟೆಲ್ಲ ಇದ್ಮೇಲೆ ಒಂದು ಫ್ಯಾಮಿಲಿಗೆ ಬೇಕಾದಷ್ಟು ಎಲ್ಲನೂ ನಾನು ತರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನೇನು ಕೊಡ್ತಾ ಇದ್ದೀನಿ ಅಂದರೆ 65 ರೂಪಾಯಿ KGದು ಒಳ್ಳೆ ಅಕ್ಕಿನ ಕೊಡಿಸ್ತಾ ಇದ್ದೀನಿ. 10 kg ಅಕ್ಕಿ ಮತ್ತು 5 kg ಆಶೀರ್ವಾದ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. 2 kg ಆಯಿಲ್ ಪ್ಯಾಕೆಟು. ಇದು ನನ್ನ ಕಡೆಯಿಂದ ನಾನು ಅವರಿಗೆ ಕೊಡ್ತಾ ಇರುವಂಥದ್ದು. ನಿಮಗೆ ತೋರಿಸ್ತೀನಿ ನಾನು ತರಿಸಿರೋದು ಕೂಡ. 5 kg ಆಶೀರ್ವಾದ್ ಗೋಧಿ ಹಿಟ್ಟು, ಇದು ನನ್ನ ಕಡೆಯಿಂದ ನಾನು ಕೊಡ್ತಾ ಇರೋವಂಥದ್ದು. ಇದೊಂದು ಪ್ಯಾಕೆಟು, 2 ಪ್ಯಾಕೆಟ್ ಸನ್ ಗೋಲ್ಡ್ ಒಳ್ಳೆ ಆಯಿಲನ್ನು ತರಿಸ್ಕೊಂಡಿದ್ದೀವಿ. ಇದು 10 kg ಅಕ್ಕಿ. ಅಕ್ಕಿನ ಮೂಟೆಗೆ ಹಾಕಿಕೊಟ್ಟಿದ್ದಾರೆ. ಸೊ ಒಳಗಡೆ ಒಳ್ಳೆ ರೈಸ್ ಇದೆ. 65 ರೂಪೀಸ್ kg ಇದು. ಏನಾದರೂ ದಾನ ಧರ್ಮ ಈ ಥರದ್ದು ಮಾಡಬೇಕಾದ್ರೆ ನಮಗೆ ಬೇಡದೇ ಇರೋದು ಕೊಡೋದಲ್ಲ. ನಮಗೆ ನಾವು ಯಾವ ಥರ ತಗೊಳ್ತೀವೋ ಅದೇ ಥರ ನಾವು ಇನ್ನೊಬ್ರಿಗೆ ಕೊಡುವಾಗಲೂ ಅಷ್ಟೇ ಶುದ್ಧವಾದಂಥದ್ದನ್ನು ನಾವು ದಾನವಾಗಿ ಕೊಡಬೇಕು. ಅದು ದಾನ ಅಂತ ಕರೆಸ್ಕೊಳ್ಳುತ್ತೆ. ನಮಗೆ ಬೇಡದೇ ಇರೋದು ಏನೋ ಕೊಡೋದು ಅಥವಾ ಇನ್ನೇನೋ ಚೆನ್ನಾಗಿಲ್ಲದೆ ಇರೋದು ಕೊಟ್ಟರೆ ಅದನ್ನು ದೇವರು ಕೂಡ ಮೆಚ್ಚಲ್ಲ. ಅವ್ರು ನನಗೆ ಕಳಿಸಿರುವಂಥ ಅಮೌಂಟಲ್ಲಿ ಯಾವುದೇ ರೀತಿ ನಾನು ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಈ ಒಂದು ಸಣ್ಣ ಒಂದು ಹೊಸ ಕೆಲಸವನ್ನು ನಾನು ಮಾಡಿದ್ದೀನಿ. ಇದನ್ನು ಅಜ್ಜಿಗೆ ನಾನು ನಾಳೆ ಕೊಡ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಬೆಂಬಲ ಬಂದರೆ, ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೀನಿ, ನನ್ನ ಒಂದು ಪ್ರತಿ ಪೇಮೆಂಟಿಗೂ ನಾನು ಈ ಥರದ್ದು ಒಂದು ಒಳ್ಳೆ ಕೆಲಸಗಳನ್ನು ಇದೇ ಥರ ಅಂತಲ್ಲ, ಇದೇ ಥರಕ್ಕೆ ಹೊಂದುವಂಥದ್ದು ಏನಾದರೂ ಒಂದು ಒಳ್ಳೆ ಕೆಲಸ ಪ್ರತಿ ಪೇಮೆಂಟಲ್ಲೂ ನಾನು ಒಂದೊಂದು ಒಳ್ಳೆ ಕೆಲಸ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು, ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಅಜ್ಜಿ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನಾನು ಕೊಡ್ತೀನಿ ಅಂದಿದ್ದು ರೇಷನ್ ಇದೆ ಅಜ್ಜಿಗೆ. ಲಾಸ್ಟ್ ಟೈಮ್ ಸೀರೆ ಕೂಡ ಇವರಿಗೆ ಕೊಟ್ಟಿದ್ದೆ. ಇವಾಗಲೂ ರೇಷನ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ತಗೊಂಡು ಹೋಗೋಕೆ ಬಂದಿದ್ದಾರೆ. ಅಜ್ಜಿ ಖುಷಿ ಆಯ್ತಾ? ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ ಒಂದಷ್ಟು ಕೊಟ್ಟಿದ್ರು, ನಾನೊಂದಷ್ಟು ಹಾಕ್ಬಿಟ್ಟು ಇಬ್ಬರು ಸೇರಿ ನಿಮ್ಗೊಂದು ತಿಂಗಳಿಗೆ ಆಗೋ ಅಷ್ಟು ಏನು ಬೇಕೋ ಅದು ರೇಷನ್ ಕೊಡಿಸಿದ್ದೀನಿ. ಸರಿ, ತಗೊಂಡೋಗಿ ಒಳ್ಳೇದಾಗಲಿ ನಿಮಗೆ. ಓಕೆ, ಇದೇ ಥರ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಮಾಡಿರೋ ಒಂದು ಸಣ್ಣ ಕೆಲಸ ನಿಮ್ಮ ಮನಸ್ಸಿಗೆ ಹಿಡಿಸಿದ್ರೆ, ನಿಮಗೆ ಅದು ಸರಿ ಅಂತ ಅನಿಸಿದರೆ, ನಾನು ಮಾಡಿರೋ ಕೆಲಸ ಕರೆಕ್ಟಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ. ಇಂಥ 10 ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ಭಗವಂತ ನನಗೂ ಕೊಡಲಿ. ಆ್ಯಂಡ್ ಮುಖ್ಯವಾಗಿ ನನ್ನ ಎಲ್ಲ ಫ್ರೆಂಡ್ಸ್ಗೆ, ಯಾರು ನನಗೆ ಈ ದುಡ್ಡನ್ನು ಕಳಿಸಿ ಅವತ್ತು ಒಂದು ನನ್ನ ಹಾಡನ್ನು ಕೇಳಿ ಮೆಚ್ಚುಗೆ ವ್ಯಕ್ತಪಡಿಸಿ ದುಡ್ಡನ್ನು ಕಳಿಸಿ ಈ ಒಂದು ಸತ್ಕಾರ್ಯಕ್ಕೆ ಅವರುಗಳ ಒಂದು ಪಾತ್ರ ಇರೋದು. ಸೊ ಅವ್ರಿಗೂ ಕೂಡ ಭಗವಂತ ಒಳ್ಳೆಯ ಆಯಸ್ಸು, ಆರೋಗ್ಯ, ಭಾಗ್ಯ, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅತಿ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಇಂಥ ಒಳ್ಳೆ ಕಾರ್ಯಗಳು ಆಗಲಿ, ನನ್ನ ಕಡೆಯಿಂದ ಆಗಲಿ ಅಂತ ಕೇಳ್ಕೊಳ್ತೀನಿ.